ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ನೇಂದ್ರ ಬಾಳೆಹಣ್ಣಿನಿಂದ ಮಾಡುವಂಥ ಈವ್ನಿಂಗ್ ಸ್ನ್ಯಾಕ್ ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಇದು. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಸಾಕು ಇದಕ್ಕೆ. ತುಂಬ ವಸ್ತು ಏನೂ ಹಾಕೋಂಗಿಲ್ಲ. ತುಂಬ ಚೆನ್ನಾಗಿರುತ್ತೆ ಕೂಡ ಟೇಸ್ಟ್ ಇದು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ಗೆ 1 ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿಣ ಕಲರ್ಗೆ ಅಷ್ಟೇ, ಸ್ವಲ್ಪ ಉಪ್ಪು, ಹಾಗೆ 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲ ಕಡೆಯೂ ಹೊಂದ್ಕೊಳ್ಳೋ ಹಾಗೆ. ಅರಿಶಿಣ ನಾವು ಅದರ ಕಲರ್ ಬರೋದಕ್ಕೋಸ್ಕರ ಮಾತ್ರ ಅರಿಶಿಣ ಪುಡಿ ಹಾಕ್ತಾಯಿದ್ದೀವಿ, ತುಂಬ ಹಾಕ್ತಾಯಿಲ್ಲ. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸಲ ನೀರು ಹಾಕಿ ಕಲಿಸ್ಕೋಬೇಡಿ, ಈ ರೀತಿ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು. ಇದು ದೋಸೆ ಹಿಟ್ಟಿನ ಬ್ಯಾಟರ್ ಬರುತ್ತಲ್ಲ, ಆ ರೀತಿ ಬ್ಯಾಟರ್ ಇರಬೇಕು. ಅಲ್ಲಿವರೆಗೂ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ, ಗಂಟಿಲ್ದಂಗೆ. ಇದನ್ನು ನೀವು ಸಾಯಂಕಾಲ ಮಾಡೋದಾದರೆ ಮಧ್ಯಾಹ್ನನೇ ಕಲಸಿಟ್ಕೋಬೇಕು. ಹಿಟ್ಟು ಸ್ವಲ್ಪ ಹುಳಿ ಬರಬೇಕು, ಅಂದರೆ ಟೇಸ್ಟ್ ಇರುತ್ತೆ. ನಾನಿದು ಮಧ್ಯಾಹ್ನನೇ ಕಲಸಿಡ್ತಾ ಇದ್ದೀನಿ. ಚೆನ್ನಾಗಿ ಕಲಸಿ ಆಗಿದೆ. ಈಗ ಇದನ್ನು ಹೀಗೆ ಮುಚ್ಚಿಡ್ತಾ ಇದ್ದೀನಿ. ಒಂದು 3 ರಿಂದ 4 ಗಂಟೆ ಇದು ಹೀಗೆ ಮುಚ್ಚಿಡಬೇಕು. ಒಂದು 4 ಗಂಟೆ ನಂತರ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಬ್ಯಾಟರ್ ತುಂಬ ಸ್ಮೂತಾಗಿರುತ್ತೆ, ಉಬ್ಬೋದೇನಿಲ್ಲ. ಆದರೆ ಬ್ಯಾಟರ್ ಚೆನ್ನಾಗಿ ನೋಡಿ ಈ ರೀತಿ ಬರುತ್ತೆ ನೋಡಿ. ದೋಸೆ ಹಿಟ್ಟಿನ ಅದಕ್ಕೆ ಮನೇಲಿರೋ ಸ್ವಲ್ಪ ಇಂಗ್ರೀಡಿಯೆಂಟ್ಸಿಂದ ಇದನ್ನು ಮಾಡ್ಕೋಬೋದು. ಇದನ್ನು ಈಗ ಸೈಡಿಗೆ ಇಡ್ತಾ ಇದ್ದೀನಿ. ನೇಂದ್ರ ಬಾಳೆಹಣ್ಣು ಹೀಗಿರುತ್ತೆ ನೋಡಿ. ಎಲ್ಲಾದರೂ ಸಿಕ್ಕಿದರೆ ತಗೊಬನ್ನಿ. ತುಂಬ ಹಣ್ಣಾಗಿರಬೇಕು. ಕಾಯಿ ಆದರೆ ಅಷ್ಟು ಚೆನ್ನಾಗಾಗೋದಿಲ್ಲ. ಚೆನ್ನಾಗಿ ಹಣ್ಣಾದರೆ ಇದು ಫ್ರೈ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ತಿನ್ನೋದಕ್ಕೂ. ಇವಾಗ ಇದನ್ನು ಉದ್ದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಉದ್ದಕ್ಕೂ ಕಟ್ ಮಾಡ್ಕೋಬೋದು, ಇಲ್ಲ ಅಡ್ಡ ಕಟ್ ಮಾಡಿ ಈ ರೀತಿ ಸ್ಲೈಸ್ ಮಾಡಿಕೊಂಡ್ರೂ ಆಗುತ್ತೆ. ಬಜ್ಜಿ ಥರ ಅದು ಚೆನ್ನಾಗಿರುತ್ತೆ. ಅಂದರೆ ನಮಗೆ ಎಣ್ಣೆಗೆ ಬಿಡುವಾಗ ಎಣ್ಣೆ ತುಂಬ ಇಲ್ಲ, ಸ್ವಲ್ಪ ಎಣ್ಣೆ ಯೂಸ್ ಮಾಡಬೇಕು ಅಂದರೆ ಆ ರೀತಿ ಕಟ್ ಮಾಡಿ ಯೂಸ್ ಮಾಡ್ಕೋಬೋದು. ನಾನು ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದು ಕೇರಳ ಹೋಟೆಲ್ಗಳಲ್ಲಿ ಸಿಗುತ್ತೆ, ಇದು ಪಯಂಬುರಿ ಅಂತಾರೆ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈ ಬಾಳೆಹಣ್ಣು ಹಾಗೆ ತಿನ್ನೋಕ್ಕೂ ಚೆನ್ನಾಗಾಗುತ್ತೆ. ಒಂದು ತಿಂದರೆ ಹೊಟ್ಟೆ ತುಂಬ ಹೋಗಬೇಕು ಅಷ್ಟಿರುತ್ತೆ ಇದು. ಅಂದರೆ ಅದು ತಿಂದು ಅಭ್ಯಾಸ ಇಲ್ಲದೆ ಇರೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ತಿನ್ನೋದಕ್ಕೆ. ಎಲ್ಲನೂ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಫ್ರೈ ಮಾಡೋಣ. ಇಲ್ಲಿ ನಾನು ಎಣ್ಣೆ ಕಾಯೋಕ್ಕಿಟ್ಟಿದ್ದೀನಿ. ಸ್ವಲ್ಪ ಅಗಲವಾದ ಪಾತ್ರೆಯಲ್ಲೇ ಇಡಿ. ನಾವು ಇದನ್ನು ಉದ್ದುದ್ದ ಕಟ್ ಮಾಡಿರೋದ್ರಿಂದ ಅಗಲವಾದ ಪಾತ್ರೆಯಲ್ಲಿ ಇಟ್ಟರೆ ಕರೆಕ್ಟ್ ಆಗುತ್ತೆ. ಇವಾಗ ಇದನ್ನು ಒಂದೊಂದೇ ಈ ರೀತಿ ಅದ್ಬಿಟ್ಟು ಅದಕ್ಕೆ ಬ್ಯಾಟರ್ನ ಮೇಲೆ ಕೆಳಗೆ ಹಾಕಿಬಿಟ್ಟು ಇದನ್ನು ಕಾದಿರೋ ಎಣ್ಣೆಗೆ ಬಿಡಬೇಕು. ನೋಡಿ, ಇದೇ ಥರ ಈ ರೀತಿ ಇದನ್ನು ಫ್ರೈ ಮಾಡ್ಕೋಬೇಕು. ಇದರ ಹೊರಗಡೆನೇ ಲೇಯರ್ ಸ್ವಲ್ಪ ತಿನ್ನಾಗಿರುತ್ತೆ, ಅಂದರೆ ತುಂಬ ಹಿಟ್ಟೇನಿರೋದಿಲ್ಲ. ಹಣ್ಣೆ ನಮಗೆ ಜಾಸ್ತಿಯಾಗಿ ಸಿಗುತ್ತೆ. ಹಣ್ಣಿನ ಮೇಲೆ ಒಂದು ಕೋಟಿಂಗ್ ಅಷ್ಟೇ, ಇದಕ್ಕೆ ಬೇರೆ ಏನಿಲ್ಲ. ಅಂದರೆ ತುಂಬ ಟೇಸ್ಟ್ ಇರುತ್ತೆ. ನನ್ನ ಮಕ್ಕಳಿಗಂತೂ ತುಂಬ ಇಷ್ಟ. ಈ ರೀತಿ ಇದನ್ನು 2 ಕಡೆಯೂ ಫ್ರೈ ಮಾಡಿ ತೆಗಿಬೇಕು. ಎಣ್ಣೆ ಕುದಿಯೋದು ಸ್ವಲ್ಪ ಕಡಿಮೆ ಆಗ್ತಾ ಇದ್ದಂಗೆ ಅದು ಆಗಿದೆ ಅಂತ ಅರ್ಥ. ಆವಾಗ ಇದನ್ನು ತೆಗೆದುಬಿಡಿ. ನೋಡಿ, ಇದೀಗ ಆಗಿದೆ. ಇದನ್ನು ತೆಗಿತಾ ಇದ್ದೀನಿ. ಒಂದು ಟಿಶ್ಯೂ ಹಾಕಿರುವಂಥ ತಟ್ಟೆನಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತು 2ನೇ ಸಲ ಪುನಃ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಅದೇ ರೀತಿ ಫ್ರೈ ಮಾಡಿ ತೆಗಿಬೇಕು. ಇದು ಕೂಡ ಆಗಿದೆ. ಇದೇ ರೀತಿ ಎಲ್ಲನೂ ಫ್ರೈ ಮಾಡಿ ತೆಗೆದಿದ್ದೀನಿ. ನೋಡಿ ಯಾವ ರೀತಿ ಇದೆ ಅಂತ. ಇದು ಬಿಸಿ ತಿನ್ನೋಕ್ಕಾಗೋದಿಲ್ಲ, ಬಾಯಿ ಸುಡುತ್ತೆ. ಒಳಗಡೆ ಇನ್ನೂ ಬಿಸಿ ಇರುತ್ತೆ. ಆ ಬಾಳೆಹಣ್ಣು ಏನಿದೆ ಅದು ಇನ್ನೂ ಬಿಸಿ ಇರುತ್ತೆ. ನೋಡಿ, ಇಷ್ಟೇ ತಿನ್ ಲೇಯರ್ ಇರುತ್ತೆ. ಒಳಗಡೆ ಹಣ್ಣು ಅಷ್ಟೇ ದಪ್ಪ ಇರುತ್ತೆ.
ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ವೀಟಾಗಿ. ನಾವು ಕೋಟಿಂಗು ಹೊರಗಡೆ ಹಾಕಿರೋ ಕೋಟಿಂಗ್ ಕೂಡ ಸ್ವಲ್ಪ ಸಕ್ಕರೆ ಹಾಕಿರೋದ್ರಿಂದ ಅದು ಕೂಡ ಸಿಹಿ ಇರುತ್ತೆ. ಈವ್ನಿಂಗ್ ಸ್ನ್ಯಾಕ್ಗಂತೂ ಒಳ್ಳೆ ಆಪ್ಷನ್ನು. ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.